ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯ ಭಾಗಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ರೋಮರು ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಚನದಲ್ಲಿ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಪ್ರಿಯ ದೇವ ಜನರೇ, ನಾವಿವತ್ತೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ನಾವು ಸುಮ್ಮನೆ ಬದುಕನ್ನು ಸಾಗಿಸ್ತಾ ಇಲ್ಲ, ಹೌದಲ್ಲವಾ? ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮೆಲ್ಲರ ಮೇಲೆ ಒಂದು ಸಂಕಲ್ಪ ಉಂಟು, ಒಂದು ಕರೆ ಉಂಟು, ಹೌದಲ್ಲವಾ? ಹಾಗಿರುವಾಗ ಇವತ್ತು ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರಾದ ನಾವು, ದೇವರೇ ನನ್ನನ್ನು ಕರೆದಿದ್ದೀರಾ, ನನ್ನನ್ನು ಆರಿಸಿಕೊಂಡಿದ್ದೀರಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳುವುದಾದರೆ, ನಾವು ದೇವರಿಗೆ ಪ್ರೀತಿಯಿಂದ ನಾವು ನಡೆದುಕೊಳ್ಳುವುದಾದರೆ, ನಾವು ದೇವರನ್ನ ಪ್ರತಿನಿತ್ಯವೂ ಪ್ರೀತಿಸುವಂಥ ಒಂದು ವ್ಯಕ್ತಿ ನಾವಾಗಿರುವುದಾದರೆ, ವಚನ ಏನು ಹೇಳ್ತಾ ಇದೆ ಗೊತ್ತಾ? ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಬದುಕಿನಲ್ಲಿ ಒಂದು ವೇಳೆ ಓದ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಕೆಲಸದಲ್ಲಿ ಇರ್ಬೋದು, ಉನ್ನತ ಅಧಿಕಾರಗಳಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಏನೇ ವಿಷಯಗಳಲ್ಲಿ ಇರ್ಬೋದು, ನೀವು ಮಾಡುವ ಪ್ರತಿ ಮಂಡಳದ ಕೆಲಸಗಳು, ನೀವು ಕೈ ಹಾಕುವ ಎಲ್ಲ ವಿಷಯಗಳು ನಿಮ್ಮ ದಾರಿಯಲ್ಲಿ ಅದು ನಿಮಗೆ ಅನುಕೂಲವಾಗಬೇಕಂದ್ರೆ ಮಾಡಬೇಕಾದಂಥ ಒಂದು ಕಾರ್ಯ ಏನು ಗೊತ್ತಾ? ನಾವು ದೇವರನ್ನ ಪ್ರೀತಿಸುವವರಾಗಬೇಕು. ನಾವು ದೇವರನ್ನ ಎಂಥ ವಿಧದಲ್ಲಿ ಪ್ರೀತಿಸಬೇಕು ಅಂದರೆ, ದೇವರು ನಮ್ಮ ಕಾರ್ಯಗಳೆಲ್ಲವನ್ನ ಅನುಕೂಲವಾಗಿ ಮಾಡಿಕೊಡುವ ಹಾಗೆ ಆ ನಿಜವಾದ ನಿಷ್ಕಳಂಕವಾದ ಪ್ರೀತಿಯನ್ನ ನಾವು ದೇವರಿಗೆ ತೋರಿಸಬೇಕು. ಪ್ರತಿನಿತ್ಯವೂ ಆತನನ್ನು ನೆನಪಿಸಿಕೊಳ್ಳಬೇಕು. ಆತನ ಇಷ್ಟದಂತೆ ನಡೆಯುತ್ತಾ ದೇವರನ್ನ ಪ್ರೀತಿಸುವವರ ರೀತಿಯಲ್ಲಿ ನಾವು ಜೀವಿಸುವುದಾದರೆ, ವಚನ ನಮಗೆ ಸ್ಪಷ್ಟಪಡಿಸಿ ವಾಗ್ದಾನ ಮಾಡ್ತಾ ಇದೆ. ಏನಂದ್ರೆ, ನೀವು ಮಾಡುವ ಎಲ್ಲ ಕಾರ್ಯಗಳು ನಿಮ್ಮ ಹಿತಕ್ಕಾಗಿ ಅದು ಅನುಕೂಲವಾಗಿ ಬದಲಾಗುವಂಥದ್ದಾಗ್ತದೆ. ಎಷ್ಟು ಒಳ್ಳೆ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ ನೋಡ್ರಿ. ನಾವು ಮಾಡುವ ಎಲ್ಲ ವಿಷಯಗಳನ್ನು ಅನುಕೂಲ ಮಾಡಿ ಕೊಡಬೇಕು ಅನ್ನುವುದು ಆತನ ಆಸೆಯಾಗಿದೆ. ನಾವು ಪ್ರತಿನಿತ್ಯವೂ ದೇವರನ್ನ ಪ್ರೀತಿಸುವಂಥ ಒಬ್ಬ ಒಳ್ಳೆ ವ್ಯಕ್ತಿ ನಾವಾಗುವುದಾದರೆ, ಆ ಪ್ರೀತಿಯಿಂದಲೇ ನಮಗೆ ಜಯ ಸಿಗುವಂಥದ್ದಾಗ್ತದೆ. ಆ ದೇವರನ್ನ ಪ್ರೀತಿಸುವ ಸ್ವಭಾವದಿಂದಲೇ ನಮ್ಮ ಎಲ್ಲ ಕಾರ್ಯಗಳು ಅನುಕೂಲವಾಗಿ ಮಾರ್ಪಡ್ತದೆ. ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಅವರು ಅನೇಕ ವಿಷಯಗಳಿಗೆ ಕೈ ಹಾಕ್ತಾರೆ, ಅನೇಕ ಕೆಲಸಗಳನ್ನು ಪ್ರಾರಂಭಿಸ್ತಾರೆ, ಯಾವುದು ಮುಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ, ಯಾವುದರಿಂದಲೂ ಲಾಭವನ್ನು ಅವರು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ನೀವು ದೇವರನ್ನ ಪ್ರೀತಿಸುವವರು, ಯೇಸುವನ್ನು ಹೊಂದಿಕೊಂಡಿರುವಂಥ ಮಕ್ಕಳು, ನೀವು ದೇವರನ್ನ ಪ್ರೀತಿಸಿ ಏನೇ ವಿಷಯಗಳಲ್ಲಿ ನೀವು ಮುಂದೆ ಹೋಗುವುದಾದ್ರೂ, ಏನೇ ಸಂಗತಿಗಳಲ್ಲಿ ನೀವು ಕೈ ಹಾಕುವುದಾದ್ರೂ ಅದು ನಿಮಗೆ ಅನುಕೂಲವಾಗಿ ಮಾರ್ಪಡ್ತದೆ. ಅದರ ಆಶೀರ್ವಾದದ ಕಾರಣ ಏನಂದರೆ, ನಾವು ಯೇಸುವನ್ನು ಪ್ರೀತಿಸುವವರು, ಯೇಸುವನ್ನು ಹೊಂದಿಕೊಂಡಿರುವವರು ನಾವಾಗಿರುವಾಗ ಎಲ್ಲ ಒಳ್ಳೆ ಕಾರ್ಯಗಳು ಅದು ನಿಮ್ಮ ಬದುಕಿನಲ್ಲಿ ನಿಶ್ಚಯವಾಗಿ ನೆರವೇರುವಂಥದ್ದಾಗ್ತದೆ. ನಂಬಿಕೆ ಇದೆಯಾ? ಈ ಮುಂಜಾನೆಯಲ್ಲಿ ಪೂರ್ಣ ಹೃದಯದಿಂದ ಯೇಸುವನ್ನು ನೋಡಿ ಹೇಳೋಣ, ಯೇಸುವೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ. ನಾವಾಗೆ ಹೇಳುವಾಗ, ಜೀಸಸ್ ಐ ಲವ್ ಯು ಅಂತ ಹೇಳುವಾಗ ನಿಶ್ಚಯವಾಗಿ ಎಷ್ಟೋ ಕಾರ್ಯಗಳು ನಿಮಗೆ ಅನುಕೂಲವಾಗಿ ಈ ಮುಂಜಾನೆಯಲ್ಲಿ ಬದಲಾಗುವಂಥದ್ದಾಗ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅದು ಅನುಕೂಲವಾಗಿ ಬದಲಾಗ್ತದೆ ಅನ್ನುವುದನ್ನು ನೀನು ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರು ನಿನ್ನನ್ನು ಪ್ರೀತಿಸುವಂಥ ಮಕ್ಕಳಾಗಿರುವಾಗ ಅವ್ರ ಕೈ ಹಚ್ಚುವ ಕೆಲಸಗಳನ್ನು ಸಫಲಪಡಿಸು. ಅವರ ವಿಷಯವಾಗಿ ಎಲ್ಲ ಕಾರ್ಯಗಳು, ಎಲ್ಲ ಸಂಕಲ್ಪಗಳು ಅದು ಅನುಕೂಲವಾಗಿ ಮಾರ್ಪಡಲಿ ಕರ್ತನೆ. ಅವರು ಎಲ್ಲ ವಿಷಯದಲ್ಲೂ ಲಾಭಗಳು ಉಂಟಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ, ನಿನ್ನ ಪ್ರೀತಿಯನ್ನು ಮಾಡುವವರಿಗೆ ಅದು ಹಿಂಬಾಲಿಸಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.